ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಪ್ರೋಮೋ ಏನಾಯಿತು ಅಂತ ನೋಡೋಣ ಬನ್ನಿ. ವೈಶಾಖ ಚಾರುನ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಇದಕ್ಕಾಗಿಯೇ ರುಕ್ಕು ಹತ್ರ ಮಾತಾಡಿಕೊಂಡು ನಾನು ಅವಳನ್ನು ಬಾವಿಗೆ ತಳ್ಳಿ ಸಾಯಿಸ್ತೀನಿ, ಇವತ್ತೇ ಅವಳ ಕೊನೆ ದಿನ, ಇವತ್ತೇ ಅವಳ ಹಾರಾಟನೆಲ್ಲ ನಿಲ್ಲಿಸ್ತೀನಿ ಅಂತ ಹೇಳಿ ಯಾರಾದರೂ ಬರ್ತಾರಾ ಅಂತ ನೋಡು, ಯಾರೂ ಇಲ್ಲದೆ ಇದ್ದರೆ ನನಗೆ ಸಿಗ್ನಲ್ ಕೊಡು, ಜೋರಾಗಿ ಹಾಡು ಹಾಕು, ಅಷ್ಟೊತ್ತಿಗೆ ನಾನು ಅವಳನ್ನು ಹೋಗ್ಬಿಟ್ಟು ಬಾವಿಗೆ ತಳ್ತೀನಿ ಅಂತ ರುಕ್ಕು ಹತ್ರ ಹೇಳಿಬಿಟ್ಟು ಅವಳು ಹೊರಗಡೆ ಬರ್ತಾಳೆ. ಅಲ್ಲಿ ಯಾರು ಬಟ್ಟೆ ಒಣಸ್ತಾ ನಿಂತಿರ್ತಾಳೆ. ವೈಶಾಖ ಮಾಡಿದ ಪ್ಲಾನ್ ಅಂತಾನೆ ರುಕ್ಕು ಆಚೆ ಈಚೆ ಎಲ್ಲ ನೋಡ್ಕೊಂಡು ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ರೇಡಿಯೋದಲ್ಲಿ ಜೋರಾಗಿ ಸೌಂಡ್ ಕೊಟ್ಟು ವೈಶಾಖಗೆ ಕೇಳಿಸೋ ಹಾಗೆ ರೇಡಿಯೋದಲ್ಲಿ ಜೋರಾಗಿ ಸೌಂಡ್ ಕೊಟ್ಟು ಹಾಡು ಹಾಕ್ತಾಳೆ. ಆ ಹಾಡು ಕೇಳ್ತಾ ಇದ್ದ ಹಾಗೇನೆ ವೈಶಾಖ, ಚಾರು ಇವತ್ತೇ ನಿನ್ನ ಕೊನೆ ದಿನ ಕಣೆ, ನನಗೆ ಕುಚೇಷ್ಟೆ ಮಾಡ್ತೀಯಾ, ನನ್ನನ್ನೇ ಹಂಗಿಸ್ತೀಯಾ, ಭೂಮಿ ಮೇಲೆ ಇವತ್ತೇ ನಿನಗೆ ಕೊನೆ ದಿನ ಅಂತ ಹೇಳಿಬಿಟ್ಟು ಜೋರಾಗಿ ಓಡಿ ಹೋಗಿ ಅಲ್ಲೇ ಬಟ್ಟೆ ಒಣಸ್ತಾ ಇದ್ದ ಚಾರುನ ಜೋರಾಗಿ ತಳ್ಳೋ ಪ್ರಯತ್ನ ಮಾಡ್ತಾಳೆ. ಅಷ್ಟೊತ್ತಿಗೆ ಚಾರು ಅಲ್ಲಿಂದ ಆಚೆ ಸರ್ಕೊಂಡು ಮುಂದೆ ಹೋಗ್ತಾಳೆ. ಆಗ ಜೋರಾಗಿ ಓಡಿ ಬರ್ತಾ ಇದ್ದ ವೈಶಾಖ ಆಯತಪ್ಪಿ ಚಾರುನ ತಳ್ಳಬೇಕು ಅಂತ ಅನ್ಕೊಂಡಿದ್ದ ಬಾವಿಯೊಳಗೆ ಅವಳೇ ಬಿದ್ದು ಹೋಗ್ತಾಳೆ. ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ತಾ ಇರ್ತಾಳೆ. ಚಾರು ಮಾತ್ರ ವೈಶಾಖ ಓಡ್ ಬಂದಿದ್ದನ್ನಾಗ್ಲಿ ಅವಳು ಬಾವಿಗೆ ಬಿತ್ತದ್ನಾಗ್ಲಿ ಗಮನಿಸಿ ಇರೋದಿಲ್ಲ. ಅವಳ ಪಾಡಿಗೆ ಅವಳು ಬಟ್ಟೆ ಒಣಸಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಬಾವಿಯಲ್ಲಿ ಬಿದ್ದಿರೋ ವೈಶಾಖ ಕಾಪಾಡಿ ಕಾಪಾಡಿ, ನನ್ಗೆ ಯಾರು ಕಾಪಾಡಿ ಅಂತಾನೆ ಕೂಗ್ಕೊಳ್ತಾ ಇರ್ತಾಳೆ. ಅದನ್ನ ಕೇಳೋ ರುಕ್ಕು, ಚಾರು ಕೊನೆಗೂ ಬಾವಿಗೆ ಬಿತ್ತೇ ಬಿಟ್ಲು, ಅವಳ ಅಧ್ಯಾಯ ಇಲ್ಲಿಗೆ ಮುಗ್ದೋಯ್ತು, ನನ್ನ ಅಪ್ಪ ಅಮ್ಮನ್ನ ನೀರಿಗೆ ತಳ್ಳಿ ಸಾಯಿಸಿದ ಅವಳೇ ಇವತ್ತು ನೀರಲ್ಲಿ ಮುಳುಗಿ ಸಾಯ್ತಾ ಇದ್ದಾಳೆ, ಈ ದೃಶ್ಯನ ಕಣ್ತುಂಬ ನೋಡಿ ಮನಸ್ಸು ತುಂಬಿಸ್ಕೊಳ್ತೀನಿ ಅಂತ ಅಲ್ಲಿ ಚಾರು ಬಕೆಟ್ ಹಿಡ್ಕೊಂಡು ಆರಾಮಾಗಿ ನಡ್ಕೊಂಡು ಬರ್ತಾ ಇರ್ತಾಳೆ. ಅವಳನ್ನ ನೋಡಿದ ರುಕ್ಕುಗೆ ಶಾಕ್ ಆಗುತ್ತೆ. ಅಯ್ಯೋ, ಚಾರು ಇಲ್ಲಿ ಆರಾಮಾಗಿ ಬರ್ತಾ ಇದ್ದಾಳೆ, ಮತ್ತೆ ಬಾವಿಯಲ್ಲಿ ಬಿದ್ದು ಕೂಗ್ತಾ ಇರೋದು ಯಾರು ಅಂತ ನೋಡಿದಾಗ ಅಕ್ಕ ಇರ್ಬೋದು ಅಂತ ಹೇಳಿ ಅಲ್ಲಿಂದ ಅವಳು ಗಾಬರಿಯಿಂದ ಬಾವಿ ಹತ್ರ ಓಡಿ ಹೋಗಿ ನೋಡ್ತಾಳೆ. ಆಗ ಬಾವಿಯೊಳಗೆ ಬಿದ್ದಿದ್ದು ವೈಶಾಖನೇ ಆಗಿರ್ತಾಳೆ. ನೋಡಿ ಗಾಬರಿಗೊಂಡು ರುಕ್ಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಆಗ ವೈಶಾಖ ರುಕ್ಕುನ ಕೂಗಿ, ರುಕ್ಕು ನಾನು ಸಾಯ್ತಾ ಇದ್ದೀನಿ ಕಣೆ, ಏನ್ ನೋಡ್ತಾ ನಿಂತಿದ್ಯಾ, ನನ್ನನ್ನ ಉಳಿಸು, ನನ್ನನ್ನ ಕಾಪಾಡು ಅಂತ ಕೂಗ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಬಾವಿಯಲ್ಲಿ ಬಿದ್ದಿದ್ದ ವೈಶಾಖನ ನೋಡಿ ಗಾಬರಿಯಾಗಿ ಅಕ್ಕ ಅಕ್ಕ ಅಂತ ಮೇಲಿಂದ ಕೂಗ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅವಳನ್ನ ನೋಡಿದ ವೈಶಾಖ ರುಕು ರುಕು ನನ್ನನ್ನ ಕಾಪಾಡು ಅಂತ ಹೇಳ್ತಾ ಇರ್ತಾಳೆ. ವೈಶಾಖ ಎಷ್ಟೇ ಕೂಗಿದ್ರು ಯಾರು ಬರ್ದೇ ಇದ್ದಾಗ ಅವಳು ಬಾವಿಯಲ್ಲೇ ಇದ್ದ ಒಂದು ಗಿಡವನ್ನ ಹಿಡ್ಕೊಂಡು ನಿಂತಿರ್ತಾಳೆ. ರುಕ್ಕುನ ನೋಡಿ, ಈ ಗಿಡ ಕಟ್ಟಾಗ್ತಾ ಇದೆ ಕಣೆ ರುಕ್ಕು, ಏನಾದ್ರೂ ಮಾಡು, ಕಾಪಾಡು ಅಂತ ಹೇಳಿದಾಗ ರುಕ್ಕು, ಅಕ್ಕ ನೀನು ಬಾವಿಯೊಳಗೆ ಹೇಗ್ ಬಿದ್ದೆ, ಓ ಚಾರುನ ತಳ್ಳೋದಕ್ಕೆ ಹೋಗಿ ನೀನೇ ಬಿದ್ಬಿಟ್ಟಿಯಾ ಅಂತ ಕೇಳಿದಾಗ ಹೌದು ಕಣೆ ಅಂತಾಳೆ ವೈಶಾಖ. ಏನಾಯ್ತು ಅಕ್ಕ ಅಂತ ಕೇಳಿದಾಗ ಅದನ್ನೆಲ್ಲ ಮಾತಾಡೋದಷ್ಟು ಪುರ್ಸೊತ್ತಿಲ್ಲ ಕಡೆ, ಮೇಲ್ ಬಂದು ಹೇಳ್ತೀನಿ, ಮೊದಲು ನನ್ನ ಕಾಪಾಡು ಅಂತ ವೈಶಾಖ ರುಕ್ಕುಗೆ ಹೇಳ್ತಾಳೆ. ಅಯ್ಯೋ ಕರ್ಮ ಅಂತ ಹಣೆ ಬಡ್ಕೊಂಡು ತಾಡಿ ಅಲ್ಲೇ ಇರು ಅಂತ ಹೇಳಿ ಬಾವಿಗೆ ಕಟ್ಟಿದ್ದ ಹಗ್ಗನ ಕೆಳಗೆ ಬಿಸಾಡೋಕೆ ಮುಂದಾಗ್ತಾಳೆ ರುಕ್ಕು. ಬಿಸಾಕೋಕ್ಕೂ ಮುಂಚೆ ಅವಳಿಗೆ ಒಂದು ಯೋಚನೆ ಬರುತ್ತೆ. ಈ ಹಿಂದೆ ವೈಶಾಖ ರುಕ್ಕು ಹತ್ರ ನಮ್ಗೇನಾದ್ರೂ ಅಪಾಯ ಆದ್ರೆ ಅದರಲ್ಲಿ ನನ್ನ ಜೊತೆ ನೀನು ಇದ್ದೆ ಅಂತ ನಿನ್ನ ಹೆಸರನ್ನ ಹೊರಗೆ ತೆಗಿತೀನಿ, ಇನ್ನು ಇಲ್ಲ ನಾನು ತಪ್ಪಿಸ್ಕೊಳ್ತೀನಿ ಓಡೋಗ್ತೀನಿ ಅನ್ನೋ ಪ್ರಯತ್ನ ಪಟ್ರೆ ಕಿಟ್ಟಿ ಹತ್ರ ನನ್ನ ಜೊತೆ ನೀನು ಶಾಮೀಲಾಗಿದ್ದೆ ಅನ್ನೋ ಸತ್ಯನ ಹೇಳ್ಬಿಡ್ತೀನಿ, ಮನೆಯವರೆಲ್ಲರ ಮುಂದೆನೂ ಹೇಳ್ಬಿಡ್ತೀನಿ ಅಂತ ಹೇಳಿದ್ದು ಅವಳಿಗೆ ನೆನಪಾಗುತ್ತೆ. ಅವಳು ಯೋಚನೆ ಮಾಡ್ತಾ ಇದ್ದದ್ದನ್ನ ನೋಡಿದ ವೈಶಾಖ, ರುಕು ಏನೇ ಯೋಚನೆ ಮಾಡ್ತಾ ಇದೆಯಾ, ಗಿಡ ಕಟ್ಟಾಗ್ತಾ ಇದೆ ಕಣೆ, ಬೇಗ ಎಸಿ ಬೇಗ ಎಸಿ ಅಂತ ಕೆಳಗಿಂದಾನೆ ಕೂಗ್ಕೊಳ್ತಾ ಇರ್ತಾಳೆ. ಆಗ ರುಕು, ಬೇಡ ಬಿಡಕ, ನೀನು ಅಲ್ಲೇ ಸತ್ ಹೋಗು ಅಂತ ಹೇಳಿ ಕೈಯಲ್ಲಿದ್ದ ಹಗ್ಗನ ಕೆಳಗೆ ಹಾಕ್ಬಿಟ್ಟು ವೈಶಾಖನ ಕಾಪಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದಿಷ್ಟು ಇವತ್ತಿನ ಪ್ರೋಮೋ ಆಗಿದೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.